ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ರಾಮನಗರದಲ್ಲಿ ಮಾತ್ರ ಆ ರೀತಿಯಾಗಿದೆನೋ? ಯು ಆರ್ ರಾಂಗ್ ಮಿಸ್ಟರ್ ಮಿನಿಸ್ಟರ್ ಯತೀಂದ್ರ ಅವರೇ. SIR ಲೋಪ ಬಗ್ಗೆ ವಿಪಕ್ಷಗಳು ದೂರು. BJP JDS ಮಾಡ್ತಿರೋದು ರಾಜಕೀಯ ಅಂತಲೂ ಇರಲಿ, ಆದರೆ ನಾವು ಸುದ್ದಿಗಳನ್ನು ಕೊಡಬೇಕಾದ್ರೆ ನಾವು ನೋಡಿದ್ದೀವಿ ಮಿಸ್ಟರ್ ಯತೀಂದ್ರ ಅವರು ಯಾವುದೇ BLOಗಳನ್ನು ದುರುಪಯೋಗ ಮಾಡಿಕೊಂಡಿಲ್ಲ ಅಂತಿದ್ದಾರೆ. ರಾಮನಗರದಲ್ಲಿ ಮಾತ್ರ ಆ ರೀತಿಯಾಗಿದೆ. ಯಾಕೆ ಬೆಂಗಳೂರಲ್ಲಿ ಆಗಿಲ್ವಾ? ಬೇರೆ ಜಿಲ್ಲೆಗಳಲ್ಲಿ ಆಗಿಲ್ವಾ? ಎಷ್ಟು ಬೇಕು ಮಾಹಿತಿಗಳು ನಿಮಗೆ? ಗುಡ್ಡೆ ಹಾಕೊಂಡ್ಬಿಟ್ಟು ಮಾಡ್ತಾ ಇದ್ದಾರೆ. ನಿಮ್ಮ ರಾಜಕೀಯಕ್ಕೋಸ್ಕರ ಹೇಳಿಕೆ ಕೊಡಬೇಡಿ. ಪರಿಷ್ಕರಣೆ ಆಗಬೇಕಾಗಿದೆ, ನೀಟಾಗಿ ಆಗಲಿ ಅಂತ ಹೇಳಿ. ಖಂಡಿತ ಯಾವ BLAಗಳು ಕೂಡ ಮಿಸ್ಯೂಸ್ ಆಗಿಲ್ಲ. ರಾಮನಗರದ ಯಾವುದೋ ಒಂದು ಇನ್ಸಿಡೆಂಟ್ನ ಅವ್ರು ಹೇಳ್ತಾ ಇದ್ದಾರೆ. ಬಟ್ ಅಲ್ಲಿ ನೋಡಿದಾಗ ನಿಮಗೆ ಗೊತ್ತಾಗುತ್ತೆ, ಅಲ್ಲಿ ಎಷ್ಟೋ ಜನ ಪಾಪ ಹೊರಗಡೆ ಇದ್ದವರು, ಅವರು ರಾಮನಗರದಿಂದ ಹೊರಗಡೆ ಕೆಲಸ ಮಾಡ್ತಿದ್ದವರು ಇವಾಗ ಅಲ್ಲಿಗೆ ಬಂದಿದ್ದಾರೆ. ಅವ್ರಿಗೆ ಮಾಹಿತಿಗಳನ್ನು ಕೊಡಬೇಕು ಅಂತ ಹೇಳಿ ಅವ್ರನ್ನ ಒಂದು ಕಡೆ ಸ್ಕೂಲಲ್ಲೋ ಎಲ್ಲ ಸ್ಕೂಲ್ ಪಕ್ಕದಲ್ಲೋ ಒಂದು ಸಮುದಾಯ ಭವನದಲ್ಲಿ ಸೇರಿಸಿದ್ದಾರೆ. ಮತ್ತು ನಮ್ಮ ಪಕ್ಷ ಎಲ್ಲ ಕಡೆ ಸಹಾಯವಾಣಿಗಳನ್ನು ಮತ್ತು ಜನರ ಸಂಪರ್ಕ ಕೇಂದ್ರಗಳನ್ನು ಸ್ಥಾಪನೆ ಮಾಡಿದ್ದಾರೆ ಬೂತ್ ಸ್ಟೇಷನ್ಗಳಲ್ಲಿ. ಸೊ ಅಲ್ಲೆಲ್ಲ ಕೂಡ ಮತದಾರರಿಗೆ ನಾವು ಮಾಹಿತಿ ಕೊಡ್ತೀವಿ, ಎನ್ಯೂಮರೇಷನ್ ಫಾರ್ಮ್ನ ಹಿಂಗೆ ಫಿಲ್ ಮಾಡಬೇಕು ಅಂತ ಹೇಳ್ತೀವಿ. BLOಗಳಿಗೂ ಕೂಡ ನಾವು ಸಹಾಯ ಮಾಡ್ತೀವಿ. ಸೊ ಅದನ್ನೇ ಅವರು ಮಿಸ್ಯೂಸ್ ಅಂತ ಹೇಳಿ ಅದನ್ನು ತಿರ್ಸ್ತಾ ಇದ್ದಾರೆ. ಸರ್, ಇವತ್ತು ಕುಮಾರಸ್ವಾಮಿ, ಪ್ರಹ್ಲಾದ್ ಜೋಶಿ ಎಲ್ಲ ಎಲೆಕ್ಷನ್ ಕಮಿಷನ್ ದೂರು ಕೊಡ್ತಾ ಇದ್ದಾರೆ ಸರ್. ಅವೈಜ್ಞಾನಿಕವಾಗಿ ನಡೆದಿದೆ ಈ SIR ಪ್ರಕ್ರಿಯೆ, ಇದನ್ನು ರದ್ದು ಮಾಡಿ. ಬೇರೆ ಕಡೆ ಎಲ್ಲ ಕೂಡ ಎಲೆಕ್ಷನ್ ಕಮಿಷನ್ ನಡೆಸೋದು, ಇಲ್ಲೂ ಕೂಡ ಎಲೆಕ್ಷನ್ ಕಮಿಷನ್ ನಡೆಸ್ತಾ ಇರೋದು. ಸೊ ಎಲೆಕ್ಷನ್ ಕಮಿಷನರ್ ನೇರವಾಗಿ ಸೂಪರ್ವೈಸ್ ಮಾಡ್ತಿರೋದ್ರಿಂದ ಯಾವುದೇ ರೀತಿ ಅವ್ಯವಹಾರ ಮಾಡೋಕ್ಕೆ ಸಾಧ್ಯ ಇಲ್ಲ. ಮತ್ತು BLOಗಳಿಗೆ ಮತ್ತು ನಮ್ಮ ವೋಟರ್ಸ್ಗಳಿಗೆ BLA 2ಗಳು ಏನು ನಮ್ಮ ಪಕ್ಷದ BLA 2ಗಳು. ಸೊ ಇದು ಮಾನ್ಯ ಮಂತ್ರಿಗಳಾಗಿರುವಂಥ ಯತೀಂದ್ರ ಅವರು ಸ್ಟೇಟ್ಮೆಂಟನ್ನು ಕೊಡ್ತಾ ಇದ್ದಾರೆ. ನೀವೆಲ್ಲ ಕೊಡ್ತಾ ಇದ್ದೀರಿ. ಕರೆಕ್ಟ್ ಗುಡ್ಡೆ ಹಾಕ್ಕೊಳ್ಬೋದಾ ಸರ್? ಹಂಗಾಗಿದ್ರೆ ಗುಡ್ಡೆ ಹಾಕ್ಕೊಂಬಿಟ್ಟು ಒಂದೇ ಕಡೆಗೆ ಎಲ್ಲರಿಗೂ ಅರ್ಜಿಯನ್ನು ಕೊಟ್ಟು ಅಲ್ಲೇ ತುಂಬಿಸ್ಕೊಳ್ಳೋದು ಸರಿನಾ? ಮನೆಗೆ ಹೋಗೋದಲ್ವಾ?